ಸೂರ ಸಂಗೊಳ್ಳಿ ರಾಯಣ್ಣ ಆರ್ಭಟಿಕೆ ನಡೀತು. ಆ ಬ್ರಿಟಿಷರ ಸೈನ್ಯ ವೀರ ಚಂದೂರರ ಲಕ್ಷ್ಮಣನ ನಡಿಗೆಯಿತು. ಆ ಬಲರಾಮನ ಸೈನ್ಯ ಎಂದು ಈ ಸಿದ್ದನಗೌಡ ಆಂಧ್ರಪಟ್ಟಿಗೆ ನಡೀತು. ಬಲರಾಮನ ಸೈನ್ಯ ಕರಿಯ ಲೇ ಕರಿಯ ಹೊಸದಿಂದಕ್ಕೆ ಕಾಲಿಟ್ಟಿರುವ್ರಿ. ನೀವು ಸಮಯ ಪಡೆದು ಸಮಾಲೋಚನೆ ಮಾಡಿ ತಿಳಿಸಿರಿ ನನಗೆ. ಹೌದು, ಕಾಳಿಂಗ ಯಾಕೆ ಮೌನವಾಗಿದ್ದಾನೆ? ಆ ಕಾಳಿಂಗ ಮೌನವಿಲ್ಲ ಗೌಡ್ರೆ. ಗೌಡರ ಮರ್ಯಾದೆ ಮಹಿಳೆಯಲ್ಲಿ ಬಳುತ್ತದೆ ಅಂತ ತಿಳಿದು ನಸು ನಗುತ್ತಿದ್ದಾನೆ. ಆ ನಸು ನಗು ಒಂದು ಖುಷಿ ಆಗಲಿ, ಏರ್ಪಾಡಾಗಲಿ ಒಂದು ಪಾರ್ಟಿ. ಹಾ ಕರಿಯ, ಹಾ ಚಟೆ ಎಲ್ಲ ಡ್ರಿಂಕ್ಸ್ ಬಾಟ್ಲ್ ಏನು ರೆಡಿ ಮಾಡು. ಹಾ ಬೇಗ ಕರೆಸೋ ಡ್ಯಾನ್ಸರ್ ನಾನು. ಆಗಲೇ ಅವಣ್ಣ ಸಿಟಿ ರೆಡಿ ಮಾಡಿದ್ದಾನೆ. ಹಾ ಚಟೆ, ಅವಳ ರೂಪಕ್ಕೆ ತಕ್ಕಂತೆ ಬೇಗನೆ ಹಣವನ್ನು ಕೊಟ್ಟೆ ಕಳಿಸು. ನೀವು ಸೈಲೆಂಟ್ ಆದ್ರೆ ನಾವು ಜಜ್ಮೆಂಟ್ ತಗೋರಿ ಬೇಗ. ಹೌದು ಶೆಟ್ರೆ, ಹೌದು. ಹಾ ಕಾಳಿಂಗ ಯಾಕೋ ಮೌನವಾಗಿದ್ದಾನಲ್ಲ? ಹಾ ಅದಕ್ಕೆ ನನಗೆ ತಿಳಿಯೋದಾಗಿದೆ. ಏನಿಲ್ಲ ಗೌಡ್ರೆ, ಮುಂದೆ ಏನು ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ದೆ. ಯಾಕಂದ್ರೆ ಆ ರಾಮಲಿಂಗನ ತಮ್ಮ ಪ್ರದೀಪ PS ಆಗಿ ನಮ್ಮ ಸ್ಥಾನಿಗೆ ಅಧಿಕಾರ ವಹಿಸಿಕೊಂಡಿದ್ದಾನೆ. ಅದಕ್ಕೆ ಮುಂದೆ ಏನೇನಾಗುತ್ತದೆ ಅಂತ ವಿಚಾರಗ್ರಸ್ತನಾಗಿದ್ದೆ. ಏನು ಆ ರಾಮಲಿಂಗನ ತಮ್ಮ ಪೇಸಾಬಾಗಿ ನಮ್ಮ ಠಾಣೆಗೆ ಬರ್ತಿದ್ದಾನೆ? ಹಾಗಾದ್ರೆ ನಾವು ಮುಂಬೈಯಿಂದ ಮದ್ರಾಸಕ್ಕೆ ಕಳಿಸುತ್ತಿರುವ ನಮ್ಮ ಮುತ್ತು ರತ್ನದ ಬಂಗಾರದ ವ್ಯಾಪಾರ ಗತಿ ಏನು? ಅದಕ್ಕಿರುವುದು ಒಂದೇ ದಾರಿ. ಬೇಗನೆ ಏನಂದು ಹೇಳು, ಅದನ್ನು ನಾನು ರೆಡಿ ಮಾಡುತ್ತೇನೆ. ಅವಸರ ಮಾಡಿದರೆ ಅಪಘಾತ ಹೋಗೋ ಸಂಭವವಿದೆ. ಆ ಕೆಲಸ ನಿಧಾನವಾಗಿ ಮಾಡಿ ಮುಗಿಸೋಣ. ಹೌದು ಗೌಡ್ರೆ,
ಕರಿಯ ಹೇಳುವ ಮಾತರಲ್ಲಿ ಬಹಳ ಅರ್ಥವಿದೆ. ಅವನನ್ನು ನಮ್ಮ ಮನೆಗೆ ಕರೆಯಿಸಿ ಅವನಿಗೆ ಸನ್ಮಾನ ಸತ್ಕಾರ ಮಾಡಿಸಿ ಅವನ ಸಾವಕಾಶ ನಮ್ಮ ಮನೆಗೆ ಕರೆಯಿಸಿ ಅವಾಗ ಹಣದ ಆಸೆ ಹಚ್ಚಿ ಅವನ ನಮ್ಮ ಕೈವಶ ಇಟ್ಟುಕೊಂಡು ಮುಂದೆ ನಮ್ಮ ಗುರಿಗಳನ್ನು ಸಾಧಿಸೋಣ. ಏನಂತೀರ? ಹಾ, ಇದು ಗುಡ್ ಐಡಿಯಾ, ವೆರಿ ಗುಡ್. ನೀನು ಹೇಳಿದಂತೆ ನಡೆಯಲಿ. ಹಾ, ನೀನು ಹೇಳಿದಂತೆ ಅವನಿಗೆ ಹಣದ ಆಸೆಯನ್ನು ಹಚ್ಚ ನಂತರ ಅದನ್ನ ಬಲರಾಮನ ಹುಲಿಯನ್ನು ಹೇಗೆ ಭೇಟಿ ಆಡಬೇಕನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಆಮೇಲೆ ತೋರಿಸುವೆ ಕೊನೆಗೋದ್ರ ನೆಲೆ ಕರಿಯ ಹಾಕಿ ಒಂದು ಬಲೆ ನಾವು ಊದಿ ಬೆಂಕಿ ಹಬ್ಬಿಸುವೆ ಆ ಬಲೆ. ಇದುವೇ ಈ ಹೊಣ್ಣ ಶೆಟ್ಟಿಯ ಚಾತುರ ಕಲೆ. ಹಾ, ಮಾಡಿ ಹೋಗೋಣ. ಬಸು ಮಲ್ಲಿನಿ ಇವನಾದ್ರೂ ಕೂಡ ನನ್ನ ಅಲ್ಪಕಲೆ ಅನ್ಕೊಂಡು 100 ರೂಪಾಯಿ ಕೊಟ್ಟಿದ್ದಾನೆ. ಅವನಿಗೆ ತುಂಬ ತುಂಬ ಧನ್ಯವಾದಗಳು. ನಮ್ಮ ಮಾವನಾದ ಬಸಪ್ಪ ಮಲ್ದಿನಿ ಅವರಾದ್ರೂ 100 ರೂಪಾಯಿ ಕೊಟ್ಟಿದ್ದಾರೆ, ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಏನಾದ ಪ್ರಜ್ವಲ್ ರಕ್ಷಿ 201 ರೂಪಾಯಿ ಕೊಟ್ಟಿದ್ದಾರೆ, ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಯಾವ ನಮ್ಮ ಕಾಕನಾದ ಬಿಳಿಯಾನಿ ಕರಡಿ ಅವರಾದ್ರೂ ಒಂದು ಬೆಳಿ ಚೇನಿ ಹಾಕಿದ್ದಾರೆ, ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಸೋದರ ಚಿನ್ನು ಈಗ ಬಂದ್ರೇನಮ್ಮ? ಹೌದಮ್ಮ, ಈಗ ಬಂದಿವಿ. ಸವಿತಕ್ಕನವ್ರು ಇಲ್ಲೇನು ಒಳಗ? ಅಣ್ಣ ಚಿನ್ನು ಈಗ ಬಂದ್ರ? ಹೌದಮ್ಮ, ಈಗ ಬನ್ನಿ. ಹೌದಮ್ಮ, ಈಗ ತಾನೇ ಬಂದೇವೆ. ತೆಗೆದುಕೊಳ್ಳಿ ಚೀಲವನ್ನು. ಮಾಮ ಏನಿದೆಯಲ್ಲ ಈ ಬುತ್ತಿ ರೊಟ್ಟಿ ಸೀರೆ ಸಂಭ್ರಮ? ನಿಮ್ಮ ಅತ್ತಿಗೆ ಅಮ್ಮ 4 ತಿಂಗಳ ಬಸ್ರಿದಳ, ಅದಕ್ಕೆ ಕಣ್ಣ ಹಾಕದಾಗ ಬುತ್ತಿ ತಗೊಂಬಂದಿವಿ ನಾವು. ಸಿಹಿ ಸುದ್ದಿ ಕೊಟ್ಟಿನಿಲ್ಲ, ಸುಮ್ಕೊಂಡ್ರೆ ಆಮೇಲೆ ಕಡುಬು ಕೊಡ್ತೀವಿ, ಕರ್ಚಿಕಾಯಿ ಕೊಡ್ತೀವಿ. ಅದಕ್ಕೂ ಚಿರದ ಇಲ್ಲಾರ ಮಾತಾಡ ಗಪ್ರಿ. ನಮ್ಮ ಅತ್ತಿಗೆಮ್ಮ 4 ತಿಂಗಳ ಬಸ್ರಿ. ಹಾ, ಅಂದ್ರೆ ಒಂದು ಮಗುವಿನ ತಾಯಿ. ಸಂತೋಷ, ಬಹಳ ಸಂತೋಷ. ಅಣ್ಣ ಈಗ ಬಂದೇನಪ್ಪ ಅಣ್ಣ? ಅಣ್ಣ ಹೌದು, ನನ್ನ ಹೆಂಡತಿ ಗರ್ಭವತಿ. ಅದೆಲ್ಲ ಹೇಗೆ ಗೊತ್ತಾಯ್ತು? ಅದು ಗಂಡಸರಿಗೆಲ್ಲ ಗೊತ್ತಾಗೋದಿಲ್ಲ, ಹೆಣ್ಮಕ್ಳಿಗಷ್ಟೇ ಗೊತ್ತಿರ್ತೈತಿ. ಅಮ್ಮರ ಮತ್ತೆ ಇದ ಖುಷಿಯಾಗ ಒಂದು ಸೆಲ್ಫಿ ತಕೊಂಡು ಪುಟ್ಟಿ ಇಳಿಸ್ಕೊತೀರೇನು? ಮತ್ತೆ ಬಾರವ, ಸ್ಮೈಲ್ ಕೊಡ್ಬೇರಿ. ಅಪ್ಪರ ಬರ್ರಿ, ನಿಮ್ಮನ್ನ ಸ್ವಾಗತ ಮಾಡ್ಬೇಕು. ಒಬ್ಬ ಕಮ್ಮಿ ಆಗಿದ್ದ ಆಸೆ ಮಾಡಕ್ ನನಗೊಬ್ಬ ಈಟ ಅದೀನಿ. ನೀ ಬರೋಷ್ಟು ತೆಗಿತೀನಿ ನಾನು ನಿನ್ನರ ಫೋಟೋ ಹೊಡ್ಕೊಂಡು ನೋ ಮರ ಡೈಲಾಗ್ ಹೇಳಕ್ಕಂತೀನೋ ಟೈಮ್ ಆಯ್ತು. ಯಪ್ಪೋ ನಾಟಕ ಅಂತನಲ್ಲೋ ಮರ. ಈಗ ನಮ್ಮ ಅಮ್ಮವ್ರಿಗೂ ಚಾ ಹಾಕ್ಬಿಟ್ರಿ ಬಾ ಆದ್ರೆ 3 ಮಂದಿ ನಿಂತ್ರ ಅವ್ರೆಲ್ಲ ಹೋಗ್ಬೇಕು. ಒಲ್ಲೆಪ್ಪ ನಾನು ಅಮ್ಮರ ಪುಟ್ಟಿ ಭಾಳ ಅಂದ್ರೆ ಭಾಳ ಒಜ್ಜಿಗಿತ್ರಿ, ಇಳಿಸ್ಕೊಂಡ್ಬಿಡ್ರಿ. ತಗೋರಿ ಚಿನ್ನು ಬಾರವ. ಒಜ್ಜಿಗಿತ್ತಪ್ಪ, ಹೋಗ್ಕೇನ್ ಬಿಡಿಯಪ್ಪ. ಅಣ್ಣ ಏನಣ್ಣ ನೀನು?
ಅಣ್ಣ ಏನಣ್ಣ ನೀನು ನಾವೆಲ್ಲ ಖುಷಿಪಟ್ಟು ನಗುತ್ತಿದ್ದರೆ ನಿನಗೆ ದುಃಖ ಆಗ್ತೈತೇನು? ಯಾವತ್ತು ನೋಡಿದ್ರೆ ಇವರು ಹೀಗೆ ಇರ್ತಾರಲ್ಲ ಮಾಮ. ಚೊಚ್ಚಲ ಬಸರಿ ಬಿಡುವ, ಒಬ್ರಿಗೊಬ್ರು ನಾಚಿಕೆ ಪಡ್ತಿದ್ದಾರೆ, ಇರ್ಲಿ ಬಿಡುವ ಮಾಮ. ಹಿರಿಯರಾದವರು ಹೀಗೆಲ್ಲ ನಾಚಿಕೆ ಪಡಬಾರದು. ಹಲೋ ಪ್ರದೀಪ್, ಕಂಗ್ರಾಚುಲೇಷನ್. ನಿನಗೊಂದು ಸಿಹಿ ಸುದ್ದಿ. ಅದೇನಂದ್ರೆ ಅತ್ತಿಗೆಮ್ಮ 4 ತಿಂಗಳ ಬಸರಿಯಂತೆ ಹಿರಿಯಣ್ಣ ತಂದೆ ಆಗ್ತಾ ಇದ್ದಾನೆ ಕಣು. ನಾವು ಆ ಮಗುವಿಗೆ ಚಿಕ್ಕಪ್ಪಗಳಾಗ್ತಾ ಇದ್ದೀವಿ. ಹಾ, ನೀನು ಬೇಗ ಬಂದುಬಿಡು. ಹಾ, ಮಾವನೂ ಬಂದಿದ್ದಾನೆ. ಹಾ, ನಾವು ಇನ್ನು ಸೀಮಂತ ಕಾರ್ಯವನ್ನು ಡಾಮ್ ಡೂಮ್ ಅಂತ ಮಾಡೋದಿದೆ. ಆಯ್ತು, ನೀ ಬೇಗ ಬಂದುಬಿಡಪ್ಪ, ಬೇಗ ಬಂದುಬಿಡು. ಏನ್ರೋ ತಮ್ಮ, ಇದು ಸುದ್ದಿ ಮೇಲೆ ಸುದ್ದಿ ತಿಳಿಸಿಬಿಟ್ಟಿಯಾ? ನಿಮ್ಮ ಅತ್ತಿಗೆ ಬಸರಿ ಅಂದು ಶ್ರೀಮಂತ ಕಾರಣಕ್ಕೆ ನಿಮ್ಗೆ ಎಷ್ಟೊಂದು ಖುಷಿ ಆಗುತ್ತದೆ ತಮ್ಮ, ಎಷ್ಟೊಂದು ಖುಷಿ ಆಗುತ್ತದೆ. ಏನನ್ನ ನೀನು ಸಂತೋಷವಾಗದೆ ದುಃಖ ಆಗ್ತೈತೇನು? ಇದು ಅತ್ತಿಗೆ ಕೈ ತುತ್ತು ತಿಂದ ಬೆಳೆದ ದೇಹ. ಹೆತ್ತವರ ಕೈ ತುತ್ತು ಮರೆಯದೆ ಅಂತೂ ಹೇಗೆ ಮರೆಯಲ್ಲ ನಾನು. ತಮ್ಮ, ಇತ್ತೊಂದು ಅವಸರದ ಆತರವೇ. ಹೌದಣ್ಣ, ಹೌದು. ಕಾರ್ಡ್ ಪ್ರಿಂಟಿಂಗ್ ಮಾಡೋದು, ಸಂತಿ ಮಾಡೋದು, ಮಂದಿ ಮಕ್ಕಳಿಗೆ ಹೇಳೋದು, ಇವೆಲ್ಲ ಕೆಲಸ ಒಮ್ಮೆ ಭಾಳ ಆಗಿಬಿಡ್ತಾವ. ಅದಕ್ಕೆ ಈಗಿಂದನೇ ಪ್ರಾರಂಭ ಮಾಡಬೇಕಿದೆ. ನಿಮ್ಮ ಅತ್ತಿಗೆ ಶ್ರೀಮಂತ ಕಾರಣಕ್ಕೆ ಎಲ್ಲ ನಮ್ಮ ಬಂಧು ಬಳಗ, ಬೀಗರಿಗೆ, ಬಿಜ್ಜರಿಗೆ, ಕಳ್ಳ ಬಳ್ಳಿಗೆ ಎಲ್ಲ ಹೇಳಿ ಕಳಿಸಿದೆ ತಾನೇ. ಹೌದು ಪ್ರವೀಣ, ಇದೇನೋ ಹೌದನಪ್ಪ? ಹೌದು ಮಾಮ, ಅತ್ತಿಗೆ ಪ್ರೇಮಕ್ಕೆ ಹಿಂಗೆ ಮಾತಾಡ್ತಿದ್ದಾರೆ. ಅತ್ತಿಗೆಮ್ಮ, ನೀನು ಚಿನ್ನನ್ನು ಕರೆದುಕೊಂಡು ಊಟ ಮಾಡ್ರಿ. ನಾನು ಮಾಮನ್ನು ಕರೆದುಕೊಂಡು ಅಡ್ವಾನ್ಸ್ ಕಲ್ಯಾಣ ಮಂಟಪದ್ದು ತಾರೀಖು ನೋಡಿ ಬರ್ತೀನಿ. ಮಾಮ ಬಾ, ಪ್ರವೀಣನ್ನು ಕರೆದುಕೊಂಡು ಬೇಗ ಹೋಗಿ ಬರೋಣ. ಶಾಂತ, ಸ್ವಾಮಿ, ಶಾಂತ, ನೀನು ಬಸುರುವಾಗಿದ್ದೆ ನಿಜೇನಾ? ಪ್ರತಿಯ ಮಾತನ್ನು ಮೀರದೆ ಪ್ರತಿಯೊರ್ತಿಗೆ ಸಾಲಿನಲ್ಲಿ ಗುಂಪಿನಲ್ಲಿ ಇದ್ದವಳು ನೀನು. ಹೀಗೆ ಮೌನವಾಗಿ ಗಂಡನಿಗೆ ಉತ್ತರಿಸಿದರೆ ಏನೆಂಬುದು ಅರ್ಥ? ಹೇಳು ಶಾಂತ, ಹೇಳು. ನೀನು ಗರ್ಭವತಿಯೇ? ಸ್ವಾಮಿ, ಭಯಂಕರ ಪರಿಸ್ಥಿತಿಗೆ ಒತ್ತಡಕ್ಕೆ ಸಿಲುಕಿದ ನಾನು ನಿಮಗೆ ಏನಂತ ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ, ನನಗೆ ಗೊತ್ತಾಗ್ತಾ ಇಲ್ಲ. ಈ ನನ್ನ ಮನಸ್ಸು ಕಲ್ಕು ಮಾಡಿಲ್ಲ, ನನ್ನ ಮೈದನೊಂದಿಗೆ ಬೆರೆತಿಲ್ಲ. ಆದರೂ ಕೂಡ ನಾನು ಪತಿಹೀನಳಾಗಿದ್ದೀನಿ ಸ್ವಾಮಿ, ನಾನು ಪತಿಹೀನಳಾಗಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಟ್ರಿ, ದಯವಿಟ್ಟು ನನ್ನನ್ನು ಅಂದರೆ ನೀನು ಗರ್ಭವತಿ? ಶಾಂತ, ಗರತಿ ಮಂಡಳಿಯಲ್ಲಿ ಮನ ಹೊಂದಿದವಳು ನೀನು. ಪರತಿಯ ಸ್ಥಿತಿಯನ್ನು ಶಕ್ತಿ ಪಡೆದುಕೊಂಡವಳು ನೀನು. ಪತಿರತಿ ಸಾಲಿನಲ್ಲಿ ಗುಂಪಾಗಿ ನಡೆದವಳು ನೀನು. ಇಂದು ನೀನು ಗರ್ಭವತಿ. ಛೇ, ನನಗೂ ಏನು ತಿಳಿಯಬೇಕು ಆಗಿದೆ, ಒಂದು ಗೊತ್ತಾಗಿದ್ದಿಲ್ಲ. ಅರ್ಥವಿಲ್ಲದ ಈ ನನ್ನ ಬದುಕಿಗೆ ನಾನು ಏನಂತ ಉತ್ತರ ಕೊಡಲ್ರಿ? ಇದನ್ನು ತಿಳ್ಕೊಂಡು ನೀವಾದ್ರೂ ಏನು ಮಾಡುತ್ತೀರಿ ಸ್ವಾಮಿ? ನೀವಾದ್ರೂ ಏನು ಮಾಡುತ್ತೀರಿ? ನಾನು ಆಸೆ ಪಟ್ಟಿಲ್ಲ, ಈ ಕಾವದ ಬೈಕೆ ನಾನು ಬಯಸಿಲ್ಲ. ಇದು ಎಲ್ಲ ನನ್ನ ಪ್ರಾರಂಭ ಕರ್ಮ ರೀ, ಇದೆಲ್ಲ ನನ್ನ ಪ್ರಾರಂಭ ಕರ್ಮ. ಸ್ವಾಮಿ, ನಿಜ ರೀ, ನಾನು
ನಿಜ ರೀ, ನಾನು ಬಸರಿಯಾಗಿ ಶಾಂತ ಎಂತೂ ಸೋಜಿಗರ ಸಂಸಾರ ನಂದಿದು. ಇವಳನ್ನು ಮಾತನ ತಕ್ಷಣ ಗಮನಿಸಿದರೆ ನಾನು ಹುಚ್ಚನಾಗಿ ಬಿಟ್ಟೆ. ಆದರೂ ಗರ್ಭವತಿ ಅಂತ ಹೇಳಿಯಲ್ಲ ಹೇಳಿದೆಯಲ್ಲ ಶಾಂತ. ಒಣಗಿದ ಮರುಭೂಮಿಗೆ ನೀರಿಗಾಗಿ ಬಾಯಿ ಬಿಟ್ಟಿಲ್ಲ, ನೇಗಿಲೂ ಹೊಡೆದಿಲ್ಲ, ಗಳೆನೂ ಹೊಡೆದಿಲ್ಲ, ಕೂರ್ಗೆ ಹಚ್ಚಿ ಬಿತ್ತಾನೂ ಬಿತ್ತಿಲ್ಲ. ಆದರೆ ಈ ಹೊಲ ಬೆಳೆದ ನಿಂತದೆ ಅಂದರೆ ಯಾವ ಫಲದ ಬೀಜ ಶಾಂತ? ಇದು ಯಾವ ಫಲದ ಬೀಜ? ಸ್ವಾಮಿ, ಆದದ್ದನ್ನು ನೀವು ಕೇಳಿದ್ರೆ ಈ ಲೋಕವೇ ಪ್ರಳಯವಾಗುತ್ತೆ, ಕಾಲ ಚಕ್ರವೇ ಕತ್ತರಿಸಿ ಹೋಗುತ್ತೆ, ಈ ಭೂಮಿಯೇ ಬಿರುಕು ಬಿಡುತ್ತೆ, ಈ ನಿಮ್ಮ ಹೃದಯ ಒಡೆದು ಚಿತ್ರವಾಗುತ್ತೆ ಸ್ವಾಮಿ, ಚಿತ್ರವಾಗುತ್ತೆ. ಇದಕ್ಕೆ ಯಾರು ಕಾರಣ ಅಂತ ಅವರ ಹೆಸರು ಹೇಳಕ್ಕೆ ನನಗೆ ಸ್ವಲ್ಪ ಕಾಲ ಅವಕಾಶ ಕೊಡಿ ಸ್ವಾಮಿ. ನಿಮ್ಮ ಕೈ ಮುಗಿದು ಬೇಡಿಕೊಂಡ್ರೆ ಸ್ವಲ್ಪ ಕಾಲ ಅವಕಾಶ ಕೊಡಿ. ನಿನಗೆ ಕಾಲ ಅವಕಾಶ ಆದರೆ ನನ್ನ ಮರ್ಯಾದೆ ಚಿಂತಿ ಕಾಲ ಅವಕಾಶ. ಕಾಲ ಅವಕಾಶ ಕೇಳಿ ಮಾಡಿದ ಘನಕಾರ್ಯ ಕೆಲಸವನ್ನು ಮುಚ್ಚಿಕೊಳ್ಳಲು ಇದೇನದು ತಂತ್ರಗಾರಿಕೆ ಕೆಲಸವಲ್ಲ. ಸರಿ ಶಾಂತ, ಸರಿ. ನೀನು ಇಷ್ಟು ಶುಚಿ ಬಳಸಿದರೆ ಸುಚ್ಚು ಬೆಳೆಸಿ ಮಾತನಾಡೋದಕ್ಕೆ ನಾನು ಅಂದೇ ಹೇಳಿದೆ ಶಾಂತ. ನಿನಗ ವಯಸ್ಸಿನ ಹೆಣ್ಣು ನೀನು, ಹರೆಯದ ಜೀವನ ಕಾಮನ ದೃಷ್ಟಿಯಿಂದ ತಡೆಯೋಕ್ಕಾಗೋದಿಲ್ಲ. ಬೇರೆಯೊಬ್ಬನ ಗಂಡ ಮದುವೆ ಮಾಡಿಕೊಂಡು ಸುಖವಾಗಿ ಜೀವನ ಸಾಗಿಸುವಂತ. ಆದರೂ ನನ್ನ ಮಾತನ್ನು ಕೇಳದೇನೆ ತಪ್ಪು ಮಾಡಿಬಿಟ್ಟೆ. ಈ ರಾಮಲಿಂಗನ ಮಣಿತನದ ಮಾನ ಮರ್ಯಾದೆ ಹಾಳು ಮಾಡಿಬಿಟ್ಟೆ. ಸ್ವಾಮಿ, ಇಲ್ಲ ರೀ, ಇಲ್ಲ. ಮಾನ ಮರ್ಯಾದೆಯನ್ನು ಕಳೆದುಕೊಂಡು ಬಾಳುವ ಔಷಧದಲ್ಲಿ ಹುಟ್ಟಿದ ಹೆಣ್ಣಲ್ಲ ರೀ ಶಾಂತ. ಸ್ವಾಮಿ, ಸೇಡು ಎಂಬ ಬಾಣ ಸೇರಿ ಈ ಶೃಂಗಾರ ಎಂಬ ಈ ನಾರಿಯ ಶೀಲ ನೂರಾಗಿ ಈಗಲೇ ಯಾರು ಹೇಳು ಮೋಸದ ಬಲಿ ಯಾರೆಂದು, ಮೋಸದ ಸತ್ಯವನ್ನು. ಈ ನಿನ್ನ ಶೀಲಕ್ಕೆ ಕಾರಣವಾದರೂ ಅವ್ರು ಯಾರೇ ಆಗಲಿ, ಎಲ್ಲೇ ಇರಲಿ, ಆದರ ಶಿರ ಹರಿದು ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟದಿದ್ದರೆ ನನ್ನ ಹೆಸರು ರಾಮಲಿಂಗದ ಅಲ್ಲ. ಸ್ವಾಮಿ, ನಿಮಗೆ ಆಗ್ಲೇ ಹೇಳಿದ್ನಲ್ಲ ರೀ, ನನಗೆ ಸ್ವಲ್ಪ ಕಾಲ ಅವಕಾಶ ಕೊಡಿ ಅಂತ. ನಿಮ್ಮ ಕೈ ಮುಗಿದು ಬೇಡಿಕೊಂತಾನೆ. ಯಶೋವನ್ನು ಕೇಳೋದಕ್ಕೆ ನನಗೆ ಸ್ವಲ್ಪ ಕಾಲ ಅವಕಾಶ ಕೊಡಿ ಸ್ವಾಮಿ, ಕಾಲ ಅವಕಾಶ ಕೊಡಿ. ನಿನಗೆ ಬರೀ ಖಾಲಿ ಅವಕಾಶ ಆದರೆ ನನಗೆ ಚಿಂತೆಯ ಆಸೆ. ಮಾನ ಹೋದ ಕ್ಷಣಕ್ಕೆ ನನ್ನ ರಕ್ತ ಕುದಿಯುತ್ತಿದೆ, ಉಕ್ಕು ಸಿಟ್ಟೇರಿಸಿ ಬರುತ್ತದೆ. ನನ್ನ ತಮ್ಮಂದಿರು ನಮ್ಮತ್ತಿಗೆ ಗರ್ಭ ಐತಿ ಎಂದು ಎಷ್ಟು ಆತೊಂದರ ಖುಷಿ ಪಡುತ್ತಾರೆ. ಅಯ್ಯೋ ದೇವರೇ, ಈಗ ನಾನೇನು ಮಾಡಲಿ? ಈ ರಾಮಲಿಂಗನ ಹೆಂಡತಿ ಬರಪುರುಷನಿಂದ ಗರ್ಭವತಿ ಅಂದರೆ ಎಲ್ಲಿ ಹೋಯ್ತು ಈ ದಾಂಪತ್ಯದ ಮನಿತನ ಮಾನ ಮರ್ಯಾದೆ? ಸ್ವಾಮಿ, ಕಾಯದ ಮೇಲೆ ಬೆರೆ ಇಳದಂತೆ ಮಾತನಾಡಬೇಡಿ. ಈಗಾಗಲೇ ನಾ ಎಷ್ಟು ಕೊಂಡ ಸಹಿಸ್ಕೊಂಡ್ ಬಿಟ್ಟಿದ್ದೀನಿ. ಈ ಭೂಮಿ ಮ್ಯಾಗ ನಾನು ಜೀವಂತ ಇದ್ರ ಸತ್ತಂತೆ ರೀ, ನಾನು ಸತ್ತಂತೆ. ಅದು ನಿನ್ನ ತಪ್ಪಲ್ಲ ಶಾಂತ, ಅದು ನಿನ್ನ ತಪ್ಪಲ್ಲ, ಅದು ನಂದೇ ತಪ್ಪು. ತಿಂಡಿ ಬಿಟ್ಟಾಗ ದನಗಳ ಮೇಯ ತಿಕ್ಕಲಿಲ್ಲ ಅಂದರೆ ಅದು ಸಿಕ್ಕ ಬಂಡಿಗಲ್ಲಿಗೆ ಮೇಯನ್ನು ತಿಕ್ಕಿ ತನ್ನ ತಿಂಡಿಯನ್ನು ತೀರಿಸಿಕೊಳ್ಳುತ್ತದೆ. ಅದರಂತೆ ಆಗಿದೆ ನನ್ನ ಕತೆ.
ಏನಿದು ನಿಮ್ಮ ಕಣ್ಣೀರು? ನಮಗೆಲ್ಲ ಸಂತೋಷವಾದಾಗ ನೀವೇಕೆ ಕಣ್ಣೀರು ಹಾಕುತ್ತಿದ್ದೀರಿ? ಇಲ್ಲ ತಮ್ಮ, ಮುಂಜಾನೆ ಇದ್ದ ಹೀಗೆ ಮಾಡ್ತಾ ಇದ್ದಾರೆ ಇವರು. ಏನಪ್ಪ ನೀನು? ಪಾಪು ಬರುತ್ತಿದೆ ಅಂದರೆ ಅತ್ತಿಗೆ ತಾಯಿ ಆಗುತ್ತಿದ್ದಾಳೆಂದರೆ ನಾವು ಚಿಕ್ಕಪ್ಪ ಆಗುತ್ತಿದ್ದೇವೆಂದರೆ ನಮಗೆ ತುಂಬಾ ಖುಷಿಯಾಗಿದೆ. ನಿಮಗೇನಾಗಿದೆ? ಅದು ಹಾಗೇನಿಲ್ಲ ತಮ್ಮ. ಬೇಕಾದರೆ ನಿಮ್ಮ ಅತ್ತೆ ನೀನು ಕೇಳಿ ನೋಡು. ಇಂಥ ಸಂತೋಷದಲ್ಲಿ ಅದನ್ನೆಲ್ಲ ಕೇಳಲಿಕ್ಕೆ ಆಗೋದಿಲ್ಲ. ಅತ್ತಿಗೆ ನಿಮಗಾದರೂ ಬುದ್ಧಿ ಬೇಡವ? ಬರ್ರಿ ಒಳಗೆ ಹೋಗೋಣ. ಧರ್ಮದ ಜಾಗೃತಿಗೆ ಕಾವಿಬೇಕು. ಪ್ರಜೆಗಳ ರಕ್ಷಣೆಗೆ ಕಾದಿಬೇಕು. ಕಾನೂನಿನ ಸುವ್ಯವಸ್ಥೆ ಜಾಗೃತಿಗೆ ಕಾಕಿಬೇಕು. ಇದರಲ್ಲಿ ಕಾದಿ ಎಂಬುದು ಸಹರ ಹಳ್ಳಿಗಳ ಸೌಕರ್ಯಗಳನ್ನು ಒದಗಿಸದಿದ್ದರೆ ಅಲ್ಲಿ ಹಾಕಾರ ನಡೆಯುತ್ತದೆ. ಒಬ್ಬ ಕಾವಿದಾರ ಮಾನವ ಧರ್ಮ ಸುಧಾರಿಸದಿದ್ದರೆ ಲಿಂಗಭೇದ ಕದನ ನಡೆಯುತ್ತದೆ. ಈ ಕಾಕಿ ತನ್ನ ಕರ್ತವ್ಯವನ್ನು ಮರೆತರೆ ದಿನಕ್ಕೊಂದು ಕೊಲೆ ಸುಲಿಗೆ ನಡೀತಾನೆ ಇರುತ್ತದೆ. ಇವುಗಳನ್ನೆಲ್ಲ ಮಟ್ಟ ಹಾಕಿ ದಿಟ್ಟ ಸಮಾಜ ನಿರ್ಮಾಣ ಮಾಡುವುದೇ ನನ್ನ ಗುರಿ. ಆಫೀಸೇ ಅದೇನೋ ಅಲ್ಲಿ ಯಾರೋ ನನ್ನ ಹೆಸರಿಗೆ ಜೈಕಾರ ಹಾಕಿಕೊಂಡು ಬರುತ್ತಿದ್ದಾರಲ್ಲ, ಯಾರವರು? ಓ ಸರ್, ನಮಸ್ಕಾರ ಮಾಡ್ತೀವಿ ಬೇಸಾಯಿ ಸಾಹೇಬ್ರಿಗೆ. ಹಾ ನಮಸ್ಕಾರ. ಏನು ವಿಷಯ? ಅದೇನು ಹೊಸದಾಗಿ ನಮ್ಮ ಮುರುಗೋಡು ಸ್ಟೇಷನ್ಗೆ ಬಂದಿದ್ದೀರಂತಲ್ಲ? ಹೌದು, ನಾನೇ ಬಂದವನು. ತಮ್ಮ ಪರಿಚಯ? ನಾನು ಈ ಊರ ಗರ್ಭ ಶ್ರೀಮಂತ. ಪೊಲೀಸ್ ಪಾಟೀಲ್ ಸಿದ್ದನಗೌಡ ಅಂತ. 1300 ಎಕರೆ ಜಮೀನುಗಾರ, ಮೇಲಾಗಿ 4 ಫ್ಯಾಕ್ಟ್ರಿ, 5 ವಿಮಾನ ಹೊರದೇಶಕ್ಕೆ ಹೋಗಿದ್ದಾವೆ. ನಾನವನ ರಕ್ಷಣದಾರ ಅಷ್ಟೇ ಅಲ್ಲ, ಇವರ ಅನೇಕ ಬಿಸ್ನೆಸ್ ಬ್ಲಾಕ್ ಅವರನ್ನು ಪರಿಚಯಿಸುವ ಕರಿಯ ಅಂತ.
ನಾನಿವರ ಸಮೂಹ ಸಂಸ್ಥೆಗಳ MD. ನನಗೆ ಕಾಳಿಂಗ ಅಂತಾರ. ಕಣ್ಣಿಟ್ಟ ಕೆಲಸವನ್ನು ತಕ್ಷಣದಲ್ಲಿ ಮಾಡಿ ತೋರಿಸುವ ಛಲಗಾರ. ಅವ್ರಿಗೆ ತಿಳಿಸಿ ಹೇಳ ಆಯ್ದು ಆಯ್ಕೆ ಮಾಡಿಸ ನಮ್ಮಂತವ್ರ ಜೋಡಿ ನಿಮ್ಮಂತ ಕೈ ಮೇಲೆ ಸೊಗಸುಗಾರ. ಓಕೆ, ನೀವೆಲ್ಲ ಬುದ್ಧಿವಂತರಂತೆ ಕಾಣುತ್ತೀರಿ. ಅಂದಾಗ ನನಗೆ ಬಹುಮಾನ ಸಿಕ್ಕತ್ರಿ ಸಾಹೇಬ್ರ. ಹಾಗಂತ ನಿಮಗೆ ಸತ್ಕಾರ ಸಮಾರಂಭ ಮಾಡಿಬಿಡ್ತೇವೆ. ಅದೇನಿದ್ರು ಸಂಕೋಚ ಇಲ್ಲದೆ ನಮ್ಮ ಮುಂದೆ ಹೇಳಿಬಿಡ್ರಿ. ಇದ್ರ ಹಣದ ಏನಿಲ್ಲ ಏನೈತಿ ನಾ ವ್ಯವಸ್ಥೆ ಮಾಡ್ತೀನಿ ರೀ ದಿನಾರ. ಈ ಸನ್ಮಾನ ಹಾರ ತುರಾಯಿ ಹಣ ಪಡೆದುಕೊಳ್ಳುವ ಆಸೆ ನನಗಿಲ್ಲ. ಇದು ಪುಸ್ತಕದ ಜನರಲ್ಲ ಸರ್. ಮಸ್ತಕದ ಮೇಲೆ ಕೈ ಆಡಿಸಿ ಕೈ ಜೋಡಿಸಿ ಒಂದಾಗಬೇಕೆನ್ನುವ ಜನ. ಓಕೆ ಸರ್. ಓ, ಅರ್ಥವಾಯ್ತು. ನೀವು ಸಾಯಂಕಾಲ ಸ್ಟೇಷನ್ಗೆ ಬನ್ನಿ, ಅಲ್ಲೇ ಭೇಟಿ ಆಗೋಣ. ಅಲ್ಲಿ ನಮ್ಮ ನಿಮ್ಮ ಪರಿಚಯ ಭೇಟಿಯಾಗಲಿ. ಓಕೆ ಸರ್. ನಿಮ್ಮ ಸ್ಟೇಷನ್ ಇಂದ ನಮ್ಮ ಕ್ಲಬ್ ಹೌಸ್ ಇದೆ. ಅಲ್ಲಿಗೆ ಬರುತ್ತೇವೆ. ಬನ್ನಿ ಹೋಗೋಣ.